ಹುಬ್ಬಳ್ಳಿ ನಗರದ ಘಂಟಿಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವೀರಾಪುರ ಓಣಿಯಲ್ಲಿ ಜನರ ನಿದ್ದೆ ಕೆಡಿಸುವಂತಹ ವಿಚಿತ್ರ ಕೃತ್ಯ ಬೆಳಕಿಗೆ ಬಂದಿದೆ. ರಾತ್ರಿ ವೇಳೆ ಮನೆಗಳ ಮುಂದೆ ಒಣಗೋದಕ್ಕೆ ಹಾಕಿದ್ದಂತಹ ಮಹಿಳೆಯರ ಒಳ ಉಡುಪುಗಳನ್ನ ಕದಿತಾ ಇದ್ದಂತಹ ಸೈಕೋಪಾತ್ನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯ ದೃಶ್ಯಾವಳಿಗಳು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿರುವುದು ಅಲ್ಲದೆ ಉಮೇಶ್ ರೆಡ್ಡಿಯಂತೆ ವರ್ತಿಸ್ತಾ ಇರುವಂತಹ ಸೈಕೋ ಅಂತ ಹೇಳಿ ಜನರು ಭಯಭೀತರಾಗಿದ್ದಾರೆ. ಮಹಿಳೆಯರ ಭದ್ರತೆಗೆ ಧಕ್ಕೆ ಉಂಟಾಗುವಂತ ಈ ಒಂದು ಕೃತ್ಯಕ್ಕೆ ಪೊಲೀಸರು ಗಂಭೀರವಾಗಿ ಗಮನ ಹರಿಸಿ ಶೀಘ್ರವಾಗಿ ಕಳ್ಳನನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆದೇಶ ಹೊರಡಿಸಿದ್ದಾರೆ. ಎಷ್ಟು ಗಂಟೆಗೆ 4:05 ಕರೆಂಟ್ ಒಂದ್ ತಾಸ ಆ ಕಡೆ ಆಗಿದ್ದೀನ ರಾತ್ರಿ ಒಣ ಹಾಕಿದ್ದು ತೊಡಕನಂದ್ರೆ ಇವ್ರ ಮನೆಗೆ 20 ನಿಮಿಷ ಇರ್ತಾನ. ಇವ್ರು 20 ನಿಮಿಷ ಇರ್ತಾನ. ಮಕ್ಕಳಿದ್ದಲ್ಲಿ ನಾವು ಇವತ್ತು ಹೋಗ್ತೀವಿ. ನಂಗೆ ಫೋಟೋ ನಮಗೂ ಏನೇನು ಗೊತ್ತಾಗಲ್ಲ ನೋಡ್ರಿ ಹೆಂಗ್ ತಗೋತಾನೆ. ಹೌದ್ರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಮುಖಂಡರ ಸಭೆಯನ್ನ ನಡೆಸಲಾಯಿತು. ಈ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಜಿ ಸಚಿವರಾದ ಸಿಸಿ ಪಾಟೀಲ್ ಜಗದ್ಗುರುಗಳಿಗೂ ಹಾಗೂ ಟ್ರಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ, ಅವರನ್ನ ಹೊರಹಾಕುವಂತ ಅಧಿಕಾರವೇ ಇಲ್ಲ, ಸಮಾಜ ಬಾಂಧವರು ಯಾವುದೇ ಒತ್ತಡಕ್ಕೆ ಒಳಗಾಗಬಾರದು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿನ್ನೆ, ಇಂದು, ನಾಳೆ ಯಾವತ್ತೂ ಕೂಡ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರಿತಾರೆ. ಸ್ವಾಮೀಜಿಯ ಉಚ್ಚಾಟನೆ ಮತ್ತು ಮುಂದಿನ ನಡೆ ವಿಚಾರದ ಬಗ್ಗೆ ಸಮಾಜದ ಎಲ್ಲಾ ಶಾಸಕರು, ಗಣ್ಯರು ಸೇರಿದಂತೆ ಮುಂದಿನ ದಿನದಲ್ಲಿ ಸೂಕ್ತ ತೀರ್ಮಾನವನ್ನ ಮಾಡ್ತೇವೆ ಅಂತ ತಿಳಿಸಿದರು. ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ 8-10 ಲಕ್ಷ ಜನರನ್ನು ಅರಮನೆ ಮೈದಾನದಲ್ಲಿ ಸೇರಿಸಿ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ರಾಜ್ಯಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ದೇಶಕ್ಕೆ ಪರಿಚಯಿಸಿದಂಥ ಕೀರ್ತಿ ಕೂಡ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಯಾವುದೇ ವಿಷಯ ಬಗ್ಗೆ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡಿಲ್ಲ. ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ಇವತ್ತು ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬರೋರಿದ್ದರು. ನಿನ್ನೆ ನಡೆದಂಥ ಹುಕ್ಕೇರಿ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ 4:15 ಮಟ್ಟ ಇದ್ದು ವಾಪಸ್ ಬರುವಾಗ ತೀವ್ರ ಜ್ವರದ ಬಾಳೆಯಿಂದ ಒಳ್ಳೆ ಹಾಸ್ಪಿಟಲೈಸ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಅವರು ಬಂದಿಲ್ಲ. ಎಲ್ಲ ಶಾಸಕರು, ಸಮಾಜದ ಎಲ್ಲ ಶಾಸಕರು, ಬರೇ ಶಾಸಕರಲ್ಲ, ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಜಗದ್ಗುರುಗಳಿಗೂ ಮತ್ತು ಆ ಟ್ರಸ್ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಟ್ರಸ್ಟಿಗೆ ಇವರನ್ನು ಹೊರಗೆ ಹಾಕುವಂಥ ಅಧಿಕಾರವೂ ಇಲ್ಲ. ಆ ಕಾರಣಕ್ಕಾಗಿ ಸಮಾಜ ಬಾಂಧವರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು. ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿನ್ನೆ, ಇವತ್ತು ಮತ್ತು ನಾಳೆ ಪಂಚಮಸಾಲಿ ಸಮಾಜದ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು, ಅಭಿಪ್ರಾಯವನ್ನು ಸಮಾಜ ಬಾಂಧವರಿಗೆ ನಾವೆಲ್ಲರೂ ಕೂಡಿಕೊಂಡು ಕೊಡಲಿಕ್ಕೆ ಇಚ್ಛೆಪಡ್ತೀವಿ. ಇವತ್ತು ನಾವು ಬಂದಿದ್ದು ಪೂಜ್ಯ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೊಡೋಕ್ಕೆ, ಮುಂದಿನ ನಡೆ ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕೂಲಂಕಷವಾಗಿ ಚರ್ಚೆ ಮಾಡೇವಿ. ಅದನ್ನು ಸಮಾಜದ ಎಲ್ಲ ಪ್ರಮುಖರ ಜೊತೆಗೆ ಅದನ್ನು ಚರ್ಚೆ ಮಾಡಿ ತಮ್ಮನ್ನು ಕರ್ಕೊಂಡನ ಸಾಧ್ಯ ಆದಷ್ಟು ಬಾಗಲಕೋಟೆಗೆ ಮಾಡ್ತೇವೆ. ಬರೋಕ್ಕೆ ಕೆಲವು ಮಂದಿಗೆ ದೂರ ಆದರೂ ಪರವಾಗಿಲ್ಲ, ಬಾಗಲಕೋಟೆಗೆ ಮಾಡ್ತೇವೆ. ಬಾಗಲಕೋಟೆಗೆ ಮಾಡಿ ನಿಮ್ಮನ್ನೆಲ್ಲರನ್ನೂ ಕರೆದ ಮಾಹಿತಿಯನ್ನು ಕೊಡ್ತೇವೆ. ಸಮಾಜಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಅಸಮಾಧಾನ ಮತ್ತು ಅನ್ಯಾಯದ ಕುರಿತಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಸಹಜವಾಗಿಯೇ ಗುರುಗಳಿಗೆ ಒಂದು ಶಕ್ತಿ ತುಂಬುವಂಥ, ಆ ಮೂಲಕವಾಗಿ ಆ ಶಕ್ತಿಯನ್ನು ಭಕ್ತಿಯ ಮೂಲಕ ತುಂಬುವಂಥ ಕಾರ್ಯ ಮಾಡ್ತಿದ್ದಾರೆ. ಆ ಹಿನ್ನೆಲೆ ಒಳಗೆ ಅವತ್ತು ನಾನು ಕೂಡಲ ಸಂಗಮ ಬಂದಾಗ ಎಲ್ಲ ನಮ್ಮ ಸಮುದಾಯದ ಅನೇಕ ಪ್ರಮುಖರು ನಾವು ನಿಮ್ಮನ್ನು ಬಂದು ಭೇಟಿ ಆಗ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ಸಮುದಾಯದ ಅನೇಕ ನಾಯಕರ ಪರವಾಗಿ, ಎಲ್ಲ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ನರಗುಂದ ಶಾಸಕರ ಸಿಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತೇರದಾಳ ಶಾಸಕರಾದಂಥ ಸಿದ್ದು ಸೋನಿಯವರು
ಮತ್ತೋರ್ವ ಮೀಸಲಾತಿ ಚಳವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದವರು ಮತ್ತು ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಒಟ್ಟಾರೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮುದಾಯದ ಅನೇಕ ನಾಯಕರು ಬರಬೇಕಾಗಿತ್ತು. ಬಸವನ ಪಾಟೀಲ್ ಯತ್ನಾಳ್ ಅವರು ಆರೋಗ್ಯ ನಿಮಿತ್ತವಾಗಿ ಬರಲಿಕ್ಕಾಗಲಿಲ್ಲ. ಅವರೆಲ್ಲರ ಜೊತೆಗೆ ಮಾತಾಡಿಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಭಕ್ತಾದಿಗಳ ಸಭೆ, ಸಮಾಜ ಬಾಂಧವರ ಸಭೆಯನ್ನು ಕರೆದು ಮುಂದಿನ ಎಲ್ಲ ರೀತಿಯ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ರಾಜ್ಯಾದ್ಯಂತ ಭಕ್ತರು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಗುರುಗಳ ಸಂದೇಶ ಮತ್ತು ಸಮಾಜ ಬಾಂಧವರು ಕೊಡುವಂಥ ಸಲಹೆಗಳಿಂದ ಅವೆಲ್ಲವೂ ಕೂಡಿಪಡ್ಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಾನು ಮಾಡೋಣ. ಹಾಗಾಗಿ ಮೂಲ ಕ್ಷೇತ್ರ ಕೂಡಲ ಸಂಘದಲ್ಲಿಯೇ ಮೂಲ ಪೀಠವನ್ನಾಗಿ ಉಳಿಸಿಕೊಂಡು ಅಲ್ಲೇ ಕೂಡಲ ಸಂಘದಲ್ಲಿ 2008ನೇ ಇಸ್ವಿಯಲ್ಲಿ ಪೀಠ ಸ್ಥಾಪನೆಯಾಗಿದೆ. ಹಾಗಾಗಿ ಕೂಡಲ ಸಂಘದಲ್ಲಿ ಮೂಲ ಪೀಠವನ್ನಾಗಿ ಇಟ್ಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾ ಪೀಠವನ್ನು ಮಾಡ್ತಿರ್ತಾರೋ ಆಯಾ ಭಾಗದಲ್ಲಿ ಶಾಖಾ ಪೀಠವನ್ನು ಮಾಡಬೇಕು ಅನ್ನೋಂಥ ಚರ್ಚೆಯು ಇವತ್ತಾಗಿದೆ. ಹಾಗಾಗಿ ಈಗಾಗಲೇ ಸಿ ಪಾಟೀಲ್ ಅವರು ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರ ಹಂಚಿಕೊಂಡಿದ್ದಾರೆ. ಹಾಗಾಗಿ ಮತ್ತೆ ನಾನು ಹೇಳಿಕ್ಕೆ ಇಚ್ಛೆಪಡಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂತಹ ನೆಪದಲ್ಲಿ ಆಭರಣಗಳನ್ನ ಕದಿತಾ ಇದ್ದಂತಹ 5 ಮಂದಿ ಮಹಿಳೆಯರನ್ನ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 7 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ 70 ಗ್ರಾಂ ತೂಕದ ಚಿನ್ನದ ಓಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರ ನಗರದ ಗಂಗಮ್ಮ ಪಾಳ್ಯದ ನಗ್ಮಾ, ನಗೀನಾ, ಜಂಬೂ ಬಜಾರ್ನ ಜರೀನಾ, ನವೀನಾ, ಅಂಬೇಡ್ಕರ್ ನಗರದ ಮುಭಿನ ಬಂಧಿತ ಆರೋಪಿಗಳು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವಂತಹ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಬುರ್ಕಾ ಧರಿಸಿಕೊಂಡಿದ್ದ 5 ಜನ ಮಹಿಳೆಯರ ಗುಂಪು 2024ನೇ ಜುಲೈ 21ರಂದು ವ್ಯಾಪಾರ ಮಾಡುವಂತಹ ನೆಪದಲ್ಲಿ ಮಾಲೀಕನ ಗಮನವನ್ನ ಬೇರೆಡೆ ಸೆಳೆದು 78 ಗ್ರಾಂನ 16 ಜೊತೆ ಕಿವಿ ಓಲೆಗಳಿರುವಂತಹ ಬಾಕ್ಸ್ ಅನ್ನ ಕದ್ದುಕೊಂಡು ಪರಾರಿಯಾಗಿದ್ರು. ಈ ಕುರಿತು ಅಂಗಡಿ ಮಾಲೀಕ ರಾಜೇಶ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಡಿವೈಎಸ್ಪಿ ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದ ತನಿಖಾ ತಂಡ ಅಂಗಡಿಯ ಸಿಸಿ ಕ್ಯಾಮೆರಾ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಕ್ಯಾಮೆರಾಗಳ ಫುಟೇಜ್ಗಳ ಪರಿಶೀಲನೆ ನಡೆಸಿ ಖತರ್ನಾಕ್ ಕಳ್ಳಿಯರನ್ನ ಬಂಧಿಸಿದ್ದಾರೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಎಎಸ್ಐ ಶಂಕರಪ್ಪ, ಸಿಬ್ಬಂದಿಗಳಾದ ಮಂಜುನಾಥ್, ಮುನಿರಾಜು, ಜಗದೀಶ್, ಶ್ರೀನಿವಾಸ ಮೂರ್ತಿ, ಲೋಕೇಶ್, ಅಂಬರೀಶ್, ಗಿರೀಶ್, ಸುರೇಶ್, ಅನಿಲ್ ಕುಮಾರ್, ಸತೀಶ್, ಸುನಿತಾ, ಸ್ವಾತಿ, ಲಕ್ಷ್ಮೀಕಾಂತಮ್ಮ, ಬಿಂದು ತನಿಖಾ ತಂಡದಲ್ಲಿ ಇದ್ರು. ಸಿಸಿಟಿವಿಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯಿತು. ಸಿಸಿಟಿವಿಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ. ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ, ಈ ಐಟಮ್ ತೋರಿಸಿ ಶೆಲ್ಫ್ ಇಂದ ಈ ತರ ಅವರಿಗೆ ಇಶಾರಾ ಮಾಡ್ತಾರೆ. ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಳ್ತನ ಮಾಡ್ತಾರೆ. ಈ ತರ ಅವ್ರದ್ದು ಮಾಡರ್ಸ್ ಇದೆ. ಇವರ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ಕಳ್ಳತನ ಕೇಸ್ ಆಗಸ್ಟ್ 14th ಆಗಸ್ಟ್ಗೆ ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಇವರು 650 ಗ್ರಾಮ್ಸ್ದು ಕಳ್ಳತನ ಮಾಡಿದ್ದಾರೆ ಗೋಲ್ಡ್ದು. ಅದು ಕೂಡ ಇವರಿಂದ ರಿಕವರಿ ಆಗಿದೆ. ನೋಡಿ, ಇವರದು ವಾಸ ಇಲ್ಲಾರ್ದು ಕೋಲಾರಲ್ಲಿ ಇದೆ. ಈಗ ನಮ್ಗೆ ಈ ಬಂಗಾರಪೇಟೆ ಕೇಸಲ್ಲಿ ಲಾಸ್ಟ್ ತಿಂಗಳು ಮಾಡಿದ್ದಾರೆ. ಆ ಕೇಸಲ್ಲಿ ಇವರದು ಪಾರ್ಟ್ ಇದೆ, ಅದು ನಮ್ಗೆ ಗೊತ್ತಾಗಿದೆ. ಬೇರೆ ಯಾವ್ದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ 1 ವರ್ಷ ಆಗಿದೆ. ಅದು ಕೂಡ ನಾವು ಇಂಟರ್ಗೇಷನ್ ಟೈಮ್ ಅಲ್ಲಿ ಪತ್ತೆ ಮಾಡ್ತೀವಿ. ನೋಡಿ, ಇದು ಲಾಸ್ಟ್ ಇಯರ್ ಕಳ್ಳತನ ಆಯ್ತು. ಆ ಟೈಮ್ ಇಂದ ರೆಗ್ಯುಲರ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇತ್ತು. ಯಾವ ಜಾಗ ಈ ತರ ಕಳ್ಳತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ ಕ್ರೈಮ್ ಟೀಮ್ ಮತ್ತೆ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ. ಸೊ ಆಮೇಲೆ ನಮ್ಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಕಿ ಈ ತರ ಬಂಗಾರಪೇಟೆಯಲ್ಲಿ ಕೂಡ ಈ ತರದ್ದು ಕೇಸ್ ಆಗಿದೆ. ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನ್ ಮೊಬೈಲ್ ಲೊಕೇಶನ್ಸ್, ಟವರ್ ಡಂಪ್ ವಗೇರಾ ಯಾರ್ಯಾರ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದೀವಿ. ಈ ವರ್ಷದ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆಕ್ಚುಲಿ ಇವರು ಅರೆಸ್ಟ್ ಆಯ್ತು ಆ ಟೈಮ್ಗೆ ನಮ್ಗೆ ಗೊತ್ತಾಗಿಲ್ಲ ಈ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ. ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ತರ ಕೇಸ್ ಆಗಿದೆ, ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ. ಆಮೇಲೆ ನಮಗೆ ಗೊತ್ತಾಯ್ತು ಇವರದು ನಮ್ಮಲ್ಲಿ ಕೂಡ ಅದೇ ದಿನ ಮೂಮೆಂಟ್ ಇತ್ತು. ಆಮೇಲೆ ನಾವು ಅರೆಸ್ಟ್ ಮಾಡಿ ಬಂದಿದೀವಿ ಇವರಿಗೆ. ಇವರು ಒಂದು ರಿಸೀವರ್ಗೆ ಕೊಟ್ಟಿದ್ದಾರೆ ಶ್ರೀನಿವಾಸಪುರ ಹತ್ರ.
ಅವರಿಂದ ನಾವು ರಿಕವರಿ ಮಾಡಿ ಬಂದಿದ್ದೀವಿ. ಅವರು ಕಾಪರೇಟ್ ಮಾಡಿದ್ದಾರೆ, ಕಾಪರೇಟ್ ಮಾಡ್ತಾ ಇಲ್ಲ तो ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.